ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಮ್ಮಶ್ರೀ ಯೂಟ್ಯೂಬ್ ಚಾನೆಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತು ಮಹಾಶಿವರಾತ್ರಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮನೆ ಈಶ್ವರನ ತೋರಿಸ್ತೀನಿ ಬನ್ನಿ. ನೋಡಿ, ನಮ್ಮ ಹಸ್ಬೆಂಡ್ ಬೆಳಗ್ಗೆನೆ ಪೂಜೆ ಮಾಡಿ ಹೋಗಿದ್ದಾರೆ. ಶಿವರಾತ್ರಿಗೆ ನಮ್ಮಣ್ಣ ಶಿವ ಬಂದವನೆ. ಎಲ್ಲ ದೇವಸ್ಥಾನಕ್ಕೆ ಹೋಗ್ತವ್ರೆ. ನನ್ನ ಮಗಳು, ನನ್ನ ಮಗ ಎಲ್ಲ ದೇವಸ್ಥಾನಕ್ಕೆ ಹೋಗ್ತವ್ರೆ. ನೋಡಿ ಗೈಸ್, ನನ್ನ ರಂಗೋಲಿ ಹೇಗಿದೆ. ಇವತ್ತು ಶಿವರಾತ್ರಿ ಅಂತ ಸ್ವಲ್ಪ ದೊಡ್ಡದಾಗಿ ಬಿಟ್ಟಿದ್ದೀನಿ ಗೈಸ್. ನಿಂಬೆಹಣ್ಣು 2-3 ತಿಂಗಳಾಯಿತು ನಿಂಬೆಹಣ್ಣು ಬಿಟ್ಟು, ಇನ್ನೂ ಅದು ಹಣ್ಣಾಗಿಲ್ಲ. ಮತ್ತು ಸಣ್ಣ ಸಣ್ಣ ನಿಂಬೆಹಣ್ಣು ಬರ್ತವೆ, ಉದುರೋಗ್ತಾ ಇದ್ದಾವೆ. ಏನಂತ ಗೊತ್ತಿಲ್ಲ. ಅದಕ್ಕೆ ಮೇ ಬಿ ಗೊಬ್ಬರ ಎಲ್ಲ ಕಡಿಮೆ ಆಗಿದೆ ಅನಿಸುತ್ತೆ. ಸುಮಾರು ಹೂವು ಬಿಟ್ಟಿತ್ತು, ಬಟ್ ಒಂದು ದೊಡ್ಡದಾಗ್ತಾ ಇಲ್ಲ ನಿಂಬೆಹಣ್ಣು. ಯಾಕೋ ಗೊತ್ತಿಲ್ಲ, ಒಂದೇ ಒಂದಾಗಿದೆ, ಬಟ್ ಅದು ಹಣ್ಣು ಆಗ್ತಿಲ್ಲ. ಏನಂತ ಗೊತ್ತಿಲ್ಲ. ಗೈಸ್, ಇವತ್ತು ಶಿವರಾತ್ರಿ ಸ್ಪೆಷಲ್ಲು ಪಲಾವ್ ಮಾಡಿದ್ದೀನಿ. ನಾನು ಪಲಾವ್ ತಿನ್ನಕ್ಕೆ ನಮ್ಮ ಅಣ್ಣ ಬಂದಿದ್ದಾನೆ. ಅಣ್ಣ, ಹೇಗಿದೆ ಪಲಾವು? ತುಂಬ ಚೆನ್ನಾಗಿದೆ. ಅಲ್ಲಿ ನೋಡಿ, ನನ್ನ ಮಗನಿಗೆ ಹೆಂಗೆ ವಿಭೂತಿ ಬೆಳೆದಿಟ್ಟವ್ರೆ. ಶಿವ ಭಕ್ತ ಆಗ್ಬಿಟ್ಟಿದ್ದಾನೆ ನನ್ನ ಮಗ. ಹಾಯ್ ಮಾಡು ಮೊಯ್. ಅಲ್ಲಿ ನೋಡು, ಮಹಾ ತರ್ಲೆ ಅಂದರೆ ಮಹಾ ತರ್ಲೆ. ಅಲ್ಲಿ ನೋಡು, ಅವನೇ ಈಶ್ವರ ಆಗ್ಬಿಟ್ಟವನೆ. ಸಾಧು ನನ್ನ ಮಗ, ಹೆವಿ ಸಾಧು. ನೋಡಿ ಫ್ರೆಂಡ್ಸ್, ನನ್ನ ಮಗು ಮುನಿಸ್ಕೊಂಡಿದೆ. ಯಾಕಂದರೆ ಬೆಳಗ್ಗೆ ನಾನು ತೋರಿಸಿದ ನಿಂಬೆಹಣ್ಣು ಆಫೀಸಿಂದ ಬರೋಷ್ಟೊತ್ತಿಗೆ ನನ್ನ ಮಗ ಕಿತ್ತಿ ಚಿತ್ರಾನ್ನ ಮಾಡಿದ್ದ. ಕೇಳಿದ್ದಕ್ಕೆ ಮುನಿಸ್ಕೊಂಡು ಕೂತೈತೆ ಮಗು. ಪಾಪ, ತುಂಬ ಒಳ್ಳೆ ಮಗು. ಏನೋ ಗೊತ್ತಿಲ್ದಿರ ಮಾಡಿಬಿಟ್ಟಿದೆ. ಅವರಪ್ಪ ಬೈದ್ಬಿಟ್ಟವ್ರೆ. ಇವಾಗ ಮಗುಗೆ ಬೇಜಾರಾಗೋಗಿದೆ. ಏನು ತಿಂತಾ ಇಲ್ಲ, ಕುಡಿತಾ ಇಲ್ಲ. ಏನು ಮಾಡೋದು ಇವಾಗ ಮಗುಗೆ? ಹೆಂಗೆ ಸಮಾಧಾನ ಮಾಡೋದು? ಉಡ್ವಟ್ಸ್ ಕೊಡಬೇಕು. ಉಡ್ವಟ್ಸ್ ಕೊಡ್ಲಾ? ಉಡ್ವಟ್ಸ್ ಕೊಡ್ಲಾ? Hi guys, welcome back ಶಿಲ್ಪಾ ಚಾನಲ್. ಸೊ ಇವತ್ತು ನಾನು ಎಲ್ಲ ಹೋಗ್ತಿದ್ದೇನೆ. ಇವಾಗ ಹೋಗ್ತಿದ್ದೀನಿ. ಬಾಯ್. ಇದೆಯಾ? ನಾನು ಅಲ್ಲಿ ಆಟ ಆಡೋಕ್ಕೆ ಹೋಗ್ತಿದ್ದೆ. ಎಲ್ಲಿ? ಅಲ್ಲಿ ಬೇರೆ ಹತ್ರ. ಏನೇನು ಇರುತ್ತೆ ಅಲ್ಲಿ? ಏನೇನೋ ಇರುತ್ತೆ. ನನ್ನ ಮಗ ಇಲ್ಲಿ ನಾನು ಹೆಂಗೆ ಯೂಟ್ಯೂಬ್ಗೆ ವೆಲ್ಕಮ್ ಮಾಡ್ತೀನಿ ಆ ಥರ ಮಾತಾಡೋಕ್ಕೆ ಟ್ರೈ ಮಾಡ್ತಿದ್ದ. ಮತ್ತು ನಾವು ಎಲ್ಲಪ್ಪ ಹೋಗ್ತಿದ್ದೀವಿ ಅಂದರೆ, ನಮ್ಮ ಏರಿಯಾದಲ್ಲಿ ಪ್ರತಿ ವರ್ಷ ಶಿವರಾತ್ರಿಗೆ ಗ್ರ್ಯಾಂಡಾಗಿ ಒಂದು ಜಾತ್ರೆ ಥರನೇ ಅರೇಂಜ್ ಮಾಡಿರ್ತಾರೆ. ಅಲ್ಲಿ ಫುಲ್ಲು ಅಂದರೆ ಶಾಪಿಂಗ್ ಮಾಡೋಕ್ಕೆಲ್ಲ ಇರುತ್ತೆ, ಮತ್ತು ಮಕ್ಕಳಿಗೆ ಆಟ ಆಡೋಕ್ಕೆ ಗೇಮ್ಸ್ ಎಲ್ಲ ಇರುತ್ತೆ, ಫುಡ್ ಇರುತ್ತೆ, ಪ್ರತಿಯೊಂದು ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಪ್ರತಿ ವರ್ಷವೂ ಶಿವರಾತ್ರಿ ಬಂದಾಗ ಹೋಗಿ ಅಲ್ಲಿ ಒಂದು ರೌಂಡ್ ನೋಡಿಕೊಂಡು, ಮಕ್ಕಳು ಆಟ ಆಡೋಂಗಿದ್ರೆ ಆಟ ಆಡಿಸ್ಕೊಂಡು, ಏನಾದರೂ ತಿಂದ್ಕೊಂಡು ಬರ್ತೀವಿ.
ಮತ್ತು ಶಿವನು ಅಷ್ಟೇ ಅಷ್ಟು ಚೆನ್ನಾಗಿ ಅಲ್ಲಿ ಒಂಥರ ಆರ್ಟಿಫಿಷಿಯಲಾಗಿ ಅದು ಸ್ಥಾಪನೆ ಮಾಡಿರ್ತಾರೆ. ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವು ರಿಯಲಾಗಿ ಒಂಥರ ಕೈಲಾಸ ಒಳಗಡೆ ಹೋದಂಗೆ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ದೊಡ್ಡ ಶಿವನ ರೀಕ್ರಿಯೇಟ್ ಮಾಡಿರ್ತಾನೆ, ಅದು ನೋಡೋಕ್ಕೆ ಅಷ್ಟು ಚೆಂದ ಇರುತ್ತೆ. ಮತ್ತು ಇಲ್ಲಿ ಒಂಥರ ಆರ್ಕೆಸ್ಟ್ರಾ ಥರನೂ ಆರ್ಗನೈಸ್ ಮಾಡಿರ್ತಾರೆ. ಆರ್ಕೆಸ್ಟ್ರಾಗೆ ಸೆಲೆಬ್ರಿಟೀಸ್ ಎಲ್ಲ ಬರ್ತಾರೆ, ಯಾವಾಗಲೂ ದರ್ಶನ್ನು ಎಲ್ಲ ಬರ್ತಾರೆ. ಬಟ್ ಎವ್ರಿ ಟೈಮ್ ನಾವು ದರ್ಶನ ನೋಡೋಕ್ಕೆ ಆಗಲ್ಲ, ಲೇಟಾಗಿ ಬರೋದ್ರಿಂದ ನಾವು ಕಾಯೋಕ್ಕಾಗಲ್ಲ. ಲೇಟ್ ಆಯ್ತು ಅಂತ ನಾವು ಮನೆಗೆ ಹೋಗೇ ಬಿಡ್ತೀವಿ. ನಮ್ಮ ಹಸ್ಬೆಂಡ್ ಎಲ್ಲರಿಗೂ ಕೇಳ್ತಿದ್ರು ಹೋಗಿ ಆಟಾಡಿ ಅಂತ ಹೇಳ್ಬಿಟ್ಟು. ನನ್ನ ಮಗಳು ನಾನು ಹೋಗಲ್ಲ ಅಂತ ಅವನು ಹೆದರ್ಕೊತಿದ್ದ. ಕೊನೆಗೆ ಯಾವುದೋ ಟ್ರೈನ್ ಥರ ಇತ್ತು, ಆ ಟ್ರೈನಲ್ಲಿ ಹೋಗಿ ಕೂತಿದ್ದೀವಿ, ಅದು ಫನ್ನಾಗಿತ್ತು. ನನ್ನ ಮಗನಿಗಂತೂ ಅಲ್ಲಿರೋ ಆಟ ಸಾಮಾನುಗಳ ಮೇಲೆ ಇತ್ತು, ಯಾವಾಗ ಕೊಡಿಸ್ತಾರೆ ಏನು ಕೊಡಿಸ್ತಾರೆ ಅನ್ನೋದೇ ಇತ್ತು. ಅವನಿಗೆ ಗೇಮ್ಸ್ ಮೇಲೂ ಇಂಟ್ರೆಸ್ಟ್ ಇರಲಿಲ್ಲ. ಎಲ್ಲೋದ್ರೂ ಅಷ್ಟೇ, ಅವ್ನಿಗೇನಾದರೂ ಆಟ ಆಡೋದು ಕೊಡಿಸ್ಬೇಕು, ಇಲ್ಲಾಂದರೆ ಹತ್ಕೊಂಡು ಕೂತ್ಕೊತಾನೆ. ಎಲ್ಲ ನೋಡಿಕೊಂಡು ಕೊನೆಗೆ ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು. ಅಲ್ಲಿ ದೋಸೆ ಎಲ್ಲ ಮಾಡ್ತಿದ್ರು, ಅದೇನೋ ದಾವಣಗೆರೆ ಬೆಣ್ಣೆ ದೋಸೆ ತೊಗೊಂಡ್ಬಿಟ್ಟು ಮತ್ತು ಮಶ್ರೂಮ್ ಕಬಾಬು ಏನೇನೋ ಮಾಡ್ತಿದ್ರು. ನನಗೆ ಮಶ್ರೂಮ್ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಸೊ ಮಶ್ರೂಮ್ ಬಿರಿಯಾನಿ, ಅದು ಮಶ್ರೂಮ್ ಕಬಾಬು, ದೋಸೆ ಎಲ್ಲ ತಿಂದ್ಕೊಂಡು ಅಲ್ಲಿಂದ ಇನ್ನೇನು ಹೊರಟ್ವಿ, ಟೈಮ್ ಆಯಿತು ಅಂತ. ಹೇಗಿದೆ ಜ್ಯೂಸು? ಫ್ರೆಂಡ್ಸ್, ಇವಾಗ ಜಾತ್ರೆ ಎಲ್ಲ ನೋಡಿ ಆಯಿತು. ಫುಲ್ ಕಾಲು ನೋವು ಬಂದುಬಿಟ್ಟು ಅವನಿಗೆ ಜ್ಯೂಸ್ ಬೇಕು ಅಂತ ಜ್ಯೂಸ್ ಕುಡಿಯೋಣ ಅಂತ ಹಂಗೆ ಕೂತ್ಕೊಂಡ್ಬಿಟ್ವಿ. ಕಾಲು ನೋವು ಬಂದು ಟೈಮ್ ಈಗ 10 ಗಂಟೆ ಆಗಿದೆ. ಅಲ್ಲಿ ಎಲ್ಲ ಸುತ್ತಿ ಏನೇನೋ ಆಟ ಸಾಮಾನಂತೆ, ಲಂಚ್ ಬ್ಯಾಗು ಏನೇನೋ ತೊಗೊಂಡಿದ್ದೀವಿ. ಬಾಳೆ ಥರ ಏನೂ ತೊಗೊಂಡಿಲ್ಲ, ಬೇಜಾನಿದೆ.